ಬೆಂಗಳೂರು ದಕ್ಷಿಣ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಹಯೋಗದಲ್ಲಿ ರಾಮನಗರ ತಾಲೂಕಿನ ಚನ್ನಮನಹಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ನಿನ್ನೆ ಆಯೋಜಿಸಿದ್ದ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿಗಳ ಮಾತೃವಂದನಾ ಅಭಿಯಾನಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪಿಆರ್ ಸವಿತಾ ಚಾಲನೆ ನೀಡಿದರು. ಸ್ಥಳೀಯವಾಗಿ ಸಿಗುವ ಹಣ್ಣು ತರಕಾರಿಗಳ ಪ್ರಾತ್ಯಕ್ಷಿಕೆಯೊಂದಿಗೆ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಸೇವನೆ ಕುರಿತು ಅರಿವು ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ಆಶಾ ಕಾರ್ಯಕರ್ತೆ ಯಶೋಧ ಸ್ಥಳೀಯವಾಗಿ ಸಿಗುವ ಆಹಾರ ಪದಾರ್ಥಗಳು, ಸೊಪ್ಪು, ತರಕಾರಿಗಳ ಸೇವನೆ ಮೂಲಕ ಹೆಚ್ಚು ಆರೋಗ್ಯವಂತರಾಗಿರಬಹುದು ಎಂಬುದರ ಬಗ್ಗೆ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಜಾಗೃತಿ ಮೂಡಿಸಲಾಯಿತು ಎಂದರು. ಅಂಶಗಳ ಬಗ್ಗೆ, ಹಣ್ಣುಗಳ ಬಗ್ಗೆ, ತರಕಾರಿಗಳ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಲಾಖೆಯಿಂದ ಬಂದ CHO ಸರ್ ಅವರು ಸವಿಸ್ತರವಾಗಿ ಎಲ್ಲರಿಗೂ ತಿಳಿಸಿಕೊಟ್ರು. ಮತ್ತೊಬ್ಬ ಆಶಾ ಕಾರ್ಯಕರ್ತೆ ಪ್ರಮೀಳಾ ರಕ್ತಹೀನತೆಯಿಂದ ಯಾವುದೇ ಸಮಸ್ಯೆಯಾಗದಂತೆ ಮಗುವಿನ ಉತ್ತಮ ಆರೈಕೆಗೆ ಪೂರಕವಾಗಿ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ಗರ್ಭಿಣಿಯರು ಅವರನ್ನು ಕರೆಸಿ ಅವರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಿ ಅವರು ಏನೇನು ಆಹಾರ ತಿನ್ಬೇಕು, ಏನೇನು ಅವರು ಮುಂದೆ ಯಾವ್ಯಾವ ಆಹಾರ ತಿನ್ಬೇಕು ಅದನ್ನೆಲ್ಲ ಅವರಿಗೆ ತಿಳಿಸಿಕೊಡಲಾಯಿತು. ಆರೋಗ್ಯ ಸಹಾಯಕ ಶಿವಸ್ವಾಮಿ ಪೋಷಣ್ ಅಭಿಯಾನ 8ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ತಾಯಂದಿರು ಹಾಗೂ ಬಾಣಂತಿಯರು ರಕ್ತಹೀನತೆಯಿಂದ ಬಳಲದಂತೆ ತಡೆಗಟ್ಟುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಟೊಮೊಟೊದಲ್ಲಿ ವಿಟಮಿನ್ ಸಿ ಅಂತ ಸಿಗುತ್ತೆ. ಅದು ಮತ್ತು ಆಮೇಲೆ ಹಳದಿ ಬಣ್ಣದ ಹಣ್ಣುಗಳು ಯಾವ ಬರ್ತಾವಪ್ಪ ಅಂತಂದ್ರೆ ಆರೆಂಜ್, ಪಪ್ಪಾಯಿ ಇವುಗಳನ್ನು ತಿನ್ನೋದ್ರಿಂದ ಮಕ್ಕಳ ಬೆಳವಣಿಗೆ ಸಹಿತ ಡೆವಲಪ್ಮೆಂಟ್ ಆಗ್ತೈತಿ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಶ್ರೀವತ್ಸ ದಾಳಿಂಬೆ ಹಣ್ಣು, ಮೊಟ್ಟೆ ಮತ್ತಿತರ ಪೌಷ್ಟಿಕ ಆಹಾರ ಸೇವನೆ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ದಿನ ಒಂದು ತಿನ್ನಿ, ನೀವು ನೋಡಿಬೇಕಾದ್ರೆ ನೀವು ಹಾಲಲ್ಲಿ ಮಿಲ್ಕ್ ಶೇಕ್ ಅಂತ ಅದೇ ಮಾಡ್ಕೊಂಡು ಕುಡೀರಿ, ನಿಮ್ಗೆ ಗೊತ್ತಾಗುತ್ತೆ. ಏನಂತಂದ್ರೆ ಪೌಷ್ಟಿಕಾಂಶ, ಯಾಕಂದ್ರೆ ಮನುಷ್ಯನಿಗೆ ಹಿಮೋಗ್ಲೋಬಿನ್ ಅಂಶ ರಕ್ತ ಇರಲೇಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದಿನೇಶ್ ಜಿಲ್ಲೆಯ ಎಲ್ಲ ತಾಲೂಕು ಹಾಗೂ ನಗರ ಪ್ರದೇಶದಲ್ಲಿ ಅಭಿಯಾನ ನಡೆಸಲಾಗುತ್ತಿದ್ದು, ತಾಯಂದಿರ ಹೆಸರಿನಲ್ಲಿ 1 ಗಿಡವನ್ನು ನೆಡುವುದು ಹಾಗೂ ಪೌಷ್ಟಿಕ ಆಹಾರ ನೀಡುವ ಮೂಲಕ ಅದರ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಶಾಲಾ ಪೂರ್ವ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಇದನ್ನ ಮಾಡಿಕೊಡ್ತಾ ಇದ್ದೀವಿ. ಮತ್ತೆ ಸ್ಯಾಮ್ ಮ್ಯಾಮ್ ಈ ಒಂದು ಅಭಿಯಾನದಲ್ಲಿ ಸ್ಯಾಮ್ ಮ್ಯಾಮ್ ಮಕ್ಕಳನ್ನ ಸ್ಕ್ರೀನಿಂಗ್ ಮಾಡಿಸಿ, ಮತ್ತೆ ಸ್ಟಂಟಿಂಗ್ ಮಕ್ಕಳನ್ನ ಸ್ಕ್ರೀನಿಂಗ್ ಮಾಡಿಸಿ ಸ್ಯಾಮ್ ಮ್ಯಾಮ್ ಮಕ್ಕಳಿಗೆ NRC ದಾಖಲು ಮಾಡುವಂಥದ್ದು, ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ.